ಇಲ್ಲಿ ಒಂದು ಕಪ್ ಹೆಸರುಬೇಳೆ ತೊಗೊಂಡಿದ್ದೀನಿ. ಕ್ಲೀನಾಗಿ ತೊಳ್ಕೊಳ್ತೀನಿ 2-3 ಸಲ. ಇದು ಕಾಶಿ ಸೊಪ್ಪು ಅಂತ, ಗಣಕೆ ಸೊಪ್ಪು, ಕಾಶಿ ಸೊಪ್ಪು. ಇದನ್ನು ಸಣ್ಣ ಕಟ್ ಮಾಡ್ಕೊಳ್ತೀನಿ. ಇದು ಚಳಿಗಾಲದಲ್ಲಿ ಮಾಡಿರೋದು ರೆಸಿಪಿ, ಬೇಸಿಗೆ ಕಾಲದಲ್ಲಿ ಮಾಡಬಾರ್ದು. ಇದು ಚಳಿಗಾಲದಲ್ಲಿ ಮಾಡ್ಕೊಂಡು ತಿಂದರೆ ಚರ್ಮ ರೋಗಕ್ಕೆಲ್ಲ ಇದು ಒಳ್ಳೆಯದು. ಇದನ್ನು ಕಟ್ ಮಾಡ್ಕೊಳ್ತೀನಿ. ಇದನ್ನು ಕ್ಲೀನಾಗಿ ತೊಳ್ಕೊಳ್ತೀನಿ. ನಾನಿಬ್ಬರಿಗೆ ಹೆಸರುಬೇಳೆಗೆ ನೀರು ಹಾಕ್ಕೊಂಡಿದ್ದೀನಿ. ಕುಕ್ಕರ್ಗೆ ಹಾಕ್ಕೊಳ್ತೀನಿ. ಹೆಸರುಬೇಳೆ ಕುಕ್ಕರ್ಗೆ ಹಾಕಿ ಸೊಪ್ಪು ಹಾಕ್ಬಿಟ್ಟು ನಮಗೆ ಎಷ್ಟು ಉಪ್ಪು ಬೇಕೋ ಅಷ್ಟು ಹಾಕ್ಬಿಟ್ಟು ಸ್ಟವ್ ಆನ್ ಮಾಡಿ ಇಡೋಣ. ನೋಡಿ, ಸೊಪ್ಪು ಹೆಸರುಬೇಳೆ ಬೇಕಾದಷ್ಟು ನೀರು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಉಪ್ಪಿನ ಪುಡಿ ಹಾಕಿದ್ದೀನಿ. ಮೇಲೆ ಸ್ವಲ್ಪ ಕಾಯಿ ತುರಿ ಹಾಕ್ತೀನಿ. ಇವಾಗ ಕುಕ್ಕರ್ ಮುಚ್ಚಿ 2 ವಿಷಲ್ ತಗೊಳ್ಳೋಣ. ಇದು ಮುದ್ದೆ ಉಪ್ಸಾರಿಗೆ ರೆಡಿಯಾಗಿದೆ. ಉಪ್ಪೆಸರು ಖಾರ ಇದ್ದರೆ ಈ ರೀತಿ ರಸ ಹಾಕೋಬಿಟ್ಟು ಇದನ್ನೆಲ್ಲ ಸೈಡ್ಗೆ ಹಾಕ್ಕೊಂಡು ತಿನ್ನೋದು. ಮುದ್ದೆ ಮಾಡ್ಕೋಬೋದು, ಅನ್ನಕ್ಕೂ ಬೇಕಾದ್ರೂ ಹಾಕ್ಕೋಬೋದು. ಉಪ್ಪೆಸರು ಖಾರ ಇದ್ದರೆ, ಉಪ್ಸಾರು ಖಾರ, ನಿಂಬೆಹಣ್ಣು ಇದ್ದರೆ. ಇದು ರೆಡಿಯಾಗಿದೆ, ಮುದ್ದೆಗೆ ಅನ್ನಕ್ಕೆ ರೆಡಿಯಾಗಿದೆ ಸಾಂಬಾರು. ನೋಡಿ, ಮಜ್ಜಿಗೆ, ಕಾಸಿ ಸೊಪ್ಪು, ಹೆಸರುಬೇಳೆದು ಉಪ್ಸಾರು, ಹೆಸರುಬೇಳೆ ಕಾಶಿ ಸೊಪ್ಪುದು ಪಲ್ಯ, ನಿಂಬೆ ರಸ, ಅನ್ನ, ಉಪ್ಸಾರು ಖಾರ. ನೀವು ಮುದ್ದೆನೂ ಮಾಡ್ಕೋಬೋದು ಬೇಕಾದ್ರೆ. ನಾನು ಮುದ್ದೆ ರಾತ್ರಿಗೆ ಮಾಡ್ತೀನಿ. ಇವಾಗ ಮಧ್ಯಾಹ್ನದ ಊಟಕ್ಕೆ ನಾನು ಒಬ್ಬಳೇ ಇರೋದು, ಹಾಗಾಗಿ ಮಾಡಿಲ್ಲ. ಇದು ಚಳಿಗಾಲದಲ್ಲಿ ಮಾಡ್ಕೋಬೇಕು. ಕಾಶಿ ಸೊಪ್ಪನ್ನ ಚಟ್ನಿನೂ ಮಾಡ್ಬೋದು, ಬಾಡಿಸ್ಬಿಟ್ಟು ಹಸಿಮೆಣಸಿನ್ಕಾಯಿ ಅದು ಅಥವಾ ಕೆಂಪು ಮೆಣಸಿನ್ಕಾಯಿ ಅದು ಕಾಯಿ ಎಲ್ಲ ಹಾಕಿ ಒಂದು ಸ್ವಲ್ಪ ತುಪ್ಪದಲ್ಲಿ ಬಾಡಿಸ್ಬಿಟ್ಟು ಚಟ್ನಿನೂ ಮಾಡ್ಕೋಬೋದು ಕಾಶಿ ಸೊಪ್ಪನ್ನು. ಇದು ತುಂಬ ಚೆನ್ನಾಗಿರುತ್ತೆ. ಉಪ್ಸಾರು ತುಂಬ ಚೆನ್ನಾಗಿರುತ್ತೆ. ಮಾಡಿಕೊಂಡು ಮಿಸ್ ಮಾಡದೆ ಮಾಡ್ಕೊಂಡು ತಿನ್ನಿ. ಇಲ್ಲೊಂದು ಸೀಬೆಹಣ್ಣಿದೆ, ಸಣ್ಣ ಕಟ್ ಮಾಡ್ಕೊಳ್ತೀನಿ. ಮತ್ತು ರೆಡ್ ಚಿಲ್ಲಿ ಪೌಡ್ರು, ಉಪ್ಪಿನ ಪುಡಿ, ಮ್ಯಾಂಗೋ ಪೌಡ್ರು, ಚಾಟ್ ಮಸಾಲ, ಎವರೆಸ್ಟ್ದು ಚಾಟ್ ಮಸಾಲ ಹಾಕ್ತಾಯಿದ್ದೀನಿ. ಇಷ್ಟನ್ನು ಈ ಕಟ್ ಮಾಡಿರೋ ಸೀಬೆಹಣ್ಣಿಗೆ ಮಿಕ್ಸ್ ಮಾಡ್ತೀನಿ. ಇದನ್ನೆಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡೋಣ. ಇವಾಗ ನಾನು ಮಾಡಿದ ರೀತಿ ಮಾಡ್ಕೊಂಡು ತಿನ್ನಿ. ಈ ರೀತಿ ಸೀಬೆಹಣ್ಣನ್ನ ಚೆನ್ನಾಗಿರುತ್ತೆ ತುಂಬ. ಇಲ್ಲಿ 1 ಸ್ಪೂನ್ ಬಿಳಿ ಎಳ್ಳು ತೊಗೊಂಡಿದ್ದೀನಿ. ಕಪ್ಪೆಳ್ಳು ಯಾವ್ದು ಬೇಕಾದ್ರೂ ಹಾಕ್ಕೋಬೋದು. 1 ಸ್ಪೂನ್ ಕಡಲೆಕಾಯಿ ಬೀಜ ತೊಗೊಂಡಿದ್ದೀನಿ. 4 ಟೊಮೊಟೊ, ಬೆಳ್ಳುಳ್ಳಿ, 1 ಸಣ್ಣ ಈರುಳ್ಳಿ, 4 ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು. ಇವೆರಡನ್ನು ಮೊದಲು ಹುರ್ಕೊಳ್ತೀನಿ. ಹುರ್ಕೊಂಡು ಇದನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇಷ್ಟನ್ನು ಬಾಡಿಸ್ಕೋಬೇಕು. ಮೊದಲು ಇದನ್ನು ಹುರಿಯೋಣ. ನಾನು ಇವತ್ತು ಇಡ್ಲಿಗೆ ಮಾಡ್ಕೊಂಡಿದ್ದೀನಿ. ಟೊಮೊಟೊ ಚಟ್ನಿನ ಇಡ್ಲಿಗೆ ಮಾಡ್ಕೊತಾ ಇದ್ದೀನಿ. ಎಳ್ಳು ಹುರ್ಕೊಂಡಿದ್ದೀನಿ. ಇದನ್ನು ತೆಗೆದುಬಿಡೋಣ. ಇವಾಗ ತೆಗೆದು ಪಾತ್ರೆಗೆ ಹಾಕ್ಕೊಳ್ತೀನಿ. ಇವಾಗ ಕಡಲೆಕಾಯಿ ಬೀಜ ಹಾಕ್ಕೋಬೇಕು. ಸಪ್ರೇಟ್ ಹುರ್ಕೋಬೇಕು. ಇದು ಹುರಿದಾದ್ಮೇಲೆ ಪಾತ್ರೆಗೆ ಹಾಕ್ಕೊಳ್ತೀನಿ. ಇಷ್ಟು ಹುರಿದ್ರೆ ಸಾಕು. ಇವಾಗ ಎತ್ತಿ ಪಾತ್ರೆಗೆ ಹಾಕ್ಕೊಳ್ತೀನಿ. ಇವಾಗ ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಈರುಳ್ಳಿ ಹಾಕ್ಕೊಳ್ಳೋಣ. ಟೊಮೊಟೊ, ಕೊತ್ತಂಬರಿ ಸೊಪ್ಪು, ಕರ್ಬೇವಿನ ಸೊಪ್ಪು ಎಲ್ಲ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ನೋಡಿ, ಇಷ್ಟು ಬಾಡಿಸ್ಕೊಂಡ್ರೆ ಸಾಕು. ಇದಕ್ಕೆ ಇವಾಗ ತೆಂಗಿನಕಾಯಿ ಹಾಕ್ಕೊತೀನಿ. ತೆಂಗಿನಕಾಯಿ ಸ್ವಲ್ಪ ಉಪ್ಪು ಹಾಕ್ಕೊಂಡು ಈ ಹುರಿದಿರೋದು ಹಾಕ್ಕೊಂಡು ಚಟ್ನಿ ರುಬ್ಕೊಳ್ತೀನಿ. ನೋಡಿ, ಈ ರೀತಿ ಚಟ್ನಿ, ಟೊಮೊಟೊ ಚಟ್ನಿ ರುಬ್ಬಿದ್ದೀನಿ. ಈ ರೀತಿ ಸರ್ವ್ ಮಾಡಿಕೊಡೋದು. ಈ ರೀತಿ ಇಡ್ಲಿ ಚಟ್ನಿ ತುಪ್ಪ. ಇದು ಇಡ್ಲಿ ಫ್ರೀ ಮಿಕ್ಸ್ ಇಡ್ಲಿ ಪೌಡ್ರು. ನನ್ನ ಮಗಳು ಕಾವ್ಯಾಸ್ ಕುಕ್ಕಿಂಗ್ ಚಾನಲ್ ಅಂತ ಅವಳು ಮಾರಾಟ ಮಾಡ್ತಾಳೆ. ಇದು ಎಮ್ಮೆ ತುಪ್ಪ. ಇದನ್ನು ಮಾರಾಟ ಮಾಡ್ತಾಳೆ. ಸುಮಾರು ಫುಡ್ ರೆಸಿಪಿ ಎಲ್ಲ ಮಾರಾಟ ಮಾಡ್ತಾಳೆ. ಕಾವ್ಯಾಸ್ ಕುಕ್ಕಿಂಗ್ ಚಾನಲ್ ವಿಸಿಟ್ ಮಾಡಿ, ಒಂದು ಸಲ ನೋಡಿ. ಈ ರೀತಿ ಸರ್ವ್ ಮಾಡಿಕೊಡೋದು. ಈ ಚಟ್ನಿ ಇಡ್ಲಿಗೆ ತುಂಬ ಚೆನ್ನಾಗಿರುತ್ತೆ. ಟೊಮೊಟೊ ಚಟ್ನಿ ಒಮ್ಮೆ ನೀವು ಮಾಡಿ ನೋಡಿ.